ಮನೋಮಯ ಟಿವಿ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಹೆಡ್ಲೈನ್ಸ್. ಮಕ್ಕಳಲ್ಲಿ ವೈಚಾರಿಕತೆ ವೈಜ್ಞಾನಿಕತೆ ಬೆಳೆಸಿ ಪೋಷಕರು ಮತ್ತು ಶಿಕ್ಷಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿವಿಮಾತು. ಅಂಗನವಾಡಿ ಕೇಂದ್ರಗಳಲ್ಲೇ ಎಲ್ಕೆಜಿ ಯುಕೆಜಿ ಆರಂಭಿಸಿ ಸಿಪಿಐಎಂ ಒತ್ತಾಯ. ಕಲಬುರಗಿಯಲ್ಲಿ ಸಿಪಿಐಎಂ ಕಾರ್ಯಕರ್ತರಿಂದ ಭಾರೀ ಪ್ರತಿಭಟನೆ. ಇಂದಿರಾ ಕ್ಯಾಂಟೀನ್ ಪುನರಾರಂಭಕ್ಕೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಒತ್ತಾಯ. ಬಡವರ ಪಾಲಿನ ಕ್ಯಾಂಟೀನ್ ಶೀಘ್ರ ಆರಂಭಿಸಿ ಮುಖ್ಯಮಂತ್ರಿಗಳೇ ಎಂದ ಪಾರ್ಟಿ ಮುಖಂಡರು. ಗೋ ಹತ್ಯೆಗೆ ಕುಮ್ಮಕ್ಕು ನೀಡಿದ ಪೊಲೀಸ್ ಅಧಿಕಾರಿ ಅಮಾನತಿಗೆ ವಿಶ್ವ ಹಿಂದೂ ಪರಿಷತ್ ಪಟ್ಟು. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಿಎಚ್ಪಿ ಲೀಡರ್ಸ್ ಕಿಡಿ. ನೀಟ್ ಪರೀಕ್ಷಾ ಅಕ್ರಮ ಸಿಬಿಐ ತನಿಖೆ ಆಗಲಿ. ಡಿಎಸ್ಎಸ್ ರಾಜ್ಯ ಸಂಚಾಲಕ ಎಸ್ಆರ್ ಕೊಲ್ಲೂರ್ ಕಲಬುರಗಿಯಲ್ಲಿ ಒತ್ತಾಯ. ವಿದ್ಯಾವಂತ ತಾಯಿ ತಂದೆ ತಮ್ಮ ಮಕ್ಕಳಲ್ಲಿ ಜಾತಿ ವ್ಯಾಮೋಹ ಬೆಳೆಸುತ್ತಿದ್ದಾರೆ. ಇದರ ಬದಲು ಪೋಷಕರು ಹಾಗೂ ಶಿಕ್ಷಕರು ಮಕ್ಕಳಲ್ಲಿ ವೈಚಾರಿಕತೆ ಮತ್ತು ವೈಜ್ಞಾನಿಕ ಮನೋಭಾವ ಬೆಳೆಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿವಿಮಾತು ಹೇಳಿದರು. ವಿದ್ಯಾವಂತ ಪೋಷಕರು ತಮ್ಮ ಮಕ್ಕಳಲ್ಲಿ ಜಾತಿ ವ್ಯಾಮೋಹ ಬೆಳೆಸುತ್ತಿದ್ದಾರೆ. ಇದರ ಬದಲು ಪೋಷಕರು ಹಾಗೂ ಶಿಕ್ಷಕರು ಮಕ್ಕಳಲ್ಲಿ ವೈಚಾರಿಕತೆ ಹಾಗೂ ವೈಜ್ಞಾನಿಕ ಮನೋಭಾವ ಬೆಳೆಸಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಶೋಷಿತ ವರ್ಗದ ವಿದ್ಯಾರ್ಥಿಗಳಿಗಾಗಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಮಕ್ಕಳಲ್ಲಿ ಜಾತಿ ಧರ್ಮ ಕುರಿತಂತೆ ಮೌಢ್ಯ ತುಂಬುವುದನ್ನು ಪೋಷಕರು ಬಿಡಬೇಕು. ಇತ್ತೀಚೆಗೆ ಜನರು ಹಣೆ ಬರಹ ಮತ್ತು ಕರ್ಮ ಸಿದ್ಧಾಂತದ ಕಡೆಗೆ ವಾಲುವುದು ಹೆಚ್ಚಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆಯಪ್ಪ, ಈ ಸ್ವಾತಂತ್ರ್ಯ ಯಶಸ್ಸಾಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ತದೆ, ಇಲ್ಲದೆ ಸಾರ್ಥಕ ಆಗಲ್ಲ. ಇದು ನಾನು ಹೇಳಿದ್ದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕೆ ಈಗ ಶಿಕ್ಷಣ ಕಡ್ಡಾಯ ಮಾಡಿದ್ದಾರೆ. ಆಮೇಲೆ ಈಗ ಆರ್ಟಿಕಲ್ ಫಂಡಮೆಂಟಲ್ ರೈಟ್ ಆಗಿರಲಿಲ್ಲ ಶಿಕ್ಷಣ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಇತ್ತು. ಅದನ್ನ ಫಂಡಮೆಂಟಲ್ ರೈಟ್ಸ್ ಆಗಿ ಸಂವಿಧಾನ ತಿದ್ದುಪಡಿ ಮಾಡಿ ಈಗ ಫಂಡಮೆಂಟಲ್ ರೈಟ್ ಆಗಿದೆ. ಎಜುಕೇಶನ್ ಇಸ್ ಎ ಫಂಡಮೆಂಟಲ್ ರೈಟ್ ಫಾರ್ ಎವ್ರಿಬಡಿ. ಅದಕ್ಕೆ ಶಿಕ್ಷಣ ಎಲ್ರಿಗೂ ಗುಣಮಟ್ಟದ ಶಿಕ್ಷಣ ಸಿಕ್ಕದೆ ಹೋದ್ರೆ, ವೈಚಾರಿಕತೆ ಬೆಳೀದೆ ಹೋದ್ರೆ, ವೈಜ್ಞಾನಿಕತೆ ಬೆಳೀದೆ ಹೋದ್ರೆ ಜಾತಿ ಅಷ್ಟು ಹೋಗುತ್ತೆ. ಈಗ ಬುದ್ಧ ಎಷ್ಟು ವರ್ಷಗಳಿಂದ ಜಾತ್ಯತೀತ ಸಮಾಜ ಆಗಬೇಕು ಅಂತ ಹೇಳಿದ್ದು? 2,500 ವರ್ಷಗಳ ಹಿಂದೆ. ಬಸವಣ್ಣವರು ಹೇಳಿದ್ದು ಯಾವಾಗ? 12ನೇ ಶತಮಾನದಲ್ಲಿ. ಹೋಗಿದೆ ಜಾತಿ? ಹೋಗ್ಲಿಲ್ಲ. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿ ಎಷ್ಟು ಬಹಳ ಜನ ವಿದ್ಯಾವಂತರಾಗಿರ್ತಾರೆ, ಬಹಳ ಜನ ಬಸವಣ್ಣನ ಪೂಜೆ ಮಾಡ್ತಾರೆ. ಆದ್ರೆ ಇವನಾರವ ಅನ್ನೋದು ಬಿಟ್ಟೇ ಇಲ್ಲ. ಇನ್ನ ಇವ ನಮ್ಮವ ಅನ್ನೋದು ಬಂದೇ ಇಲ್ಲ. ಅದಕ್ಕೆ ವೈಚಾರಿಕತೆ ವೈಜ್ಞಾನಿಕತೆ ಶಿಕ್ಷಣದಲ್ಲಿ ಇರಬೇಕು. ಮತ್ತೆ ಆರ್ಥಿಕ ಶಕ್ತಿ ಬೆಳೆಯಬೇಕು. ಜಾತಿ ಹೋಗಿ ಎಲ್ಲರೂ ಕೂಡ ಸಮಾನವಾಗಿ ಬದುಕ್ತಕ್ಕಂಥ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಸುಮ್ಮನೆ ಆಗ್ತದ? ಆಗೋದಿಲ್ಲ. ಗುಣಮಟ್ಟದ ಶಿಕ್ಷಣ ಸಿಗಬೇಕು, ಕ್ವಾಲಿಟಿ ಎಜುಕೇಶನ್ ಸಿಗಬೇಕು.
ವೈಚಾರಿಕತೆ. ನಾನು ಎಲ್ಲ ರೆಸಿಡೆನ್ಸಿಯಲ್ ಶಾಲೆ ನಡೆಸ್ತಕ್ಕಂಥ ಮೇಷ್ಟ್ರುಗಳಿದ್ದಾರಲ್ಲ, ಸ್ವಲ್ಪ ಇದ್ರ ಜೊತೆಗೆ ಜಾತಿ ಹೋಗೋ ರೀತಿಯಲ್ಲೂ ಕೂಡ ವೈಚಾರಿಕತೆ ಬೆಳೆಸ್ತಕ್ಕಂಥದ್ದು ಬಹಳ ಒಳ್ಳೆಯದು, ವೈಜ್ಞಾನಿಕತೆ ಬೆಳೆಸ್ತಕ್ಕಂಥದ್ದು ಒಳ್ಳೆಯದು. ಇಲ್ಲದೆ ಹೋದರೆ ಶಿಕ್ಷಣ ಆಗಿರ್ತದೆ, ಆದರೆ ನಾವು ಜಾತಿ ಬಿಟ್ಟು ಈಚೆಗೆ ಬರಲ್ಲ, ಧರ್ಮ ಬಿಟ್ಟು ಮತ ಬಿಟ್ಟು ಈಚೆಗೆ ಬರಲ್ಲ. ಅದಕ್ಕೋಸ್ಕರ ಬಹಳ ಜನ ದಾಟಿ ಓದಿರ್ತಾರೆ, ಆದ್ರೆ ಮೌಢ್ಯಗಳು ಮಾತ್ರ ಬಿಡೋದಿಲ್ಲ, ಕಂದಾಚಾರಗಳು ಬಿಡಲ್ಲ. PhD ಮಾಡಿರ್ತಾರೆ, ಆದ್ರೆ ಅದು ಮಾತ್ರ ಬಿಡಲ್ಲ. ಇನ್ನೂ ಮೌಢ್ಯಗಳು ಬಸವಣ್ಣ ಆ ಕಾಲದಲ್ಲಿ ಹೇಳೋದು ಮೌಢ್ಯಗಳನ್ನ ಬಿಡಬೇಕು ಅಂತ 12ನೇ ಶತಮಾನದಲ್ಲಿ ಹೇಳೋದು. ನೀನ್ ಯಾಕಪ್ಪ ಅಂಗಿ ಇಲ್ಲ, ಅವಿದ್ಯಾವಂತನಾಗಿದೆಯಾ, ಮನೆ ಇಲ್ಲ ಅಂತಂದ್ರೆ, ಓ ನಮ್ಮ ಕರ್ಮ ಸ್ವಾಮಿ, ಕರ್ಮ ಸಿದ್ಧಾಂತನ ತ್ಯಜಿಸಿ ಅಂತೇಳಿ ಬಹಳ ಹಿಂದೇನೆ ಬಸವಣ್ಣವ್ರು ಹೇಳುದು. ಕರ್ಮ ಸಿದ್ಧಾಂತ ಅವೆಲ್ಲ ನಂಬ್ಕೊಳಕ್ ಹೋಗ್ಬಿಡಿಯಪ್ಪ, ಕರ್ಮನೂ ಇಲ್ಲ ಧರ್ಮನೂ ಇಲ್ಲ, ಕರ್ಮ ಅಂತ ಅನ್ನಕ್ ಹೋಗ್ಬೇಡಿ. ಆ ಇನ್ನೊಂದು ಜನ್ಮದಲ್ಲಿ ನಾನು ಕರ್ಮ ಮಾಡಿದ್ದೆ, ಅದಕ್ಕೋಸ್ಕರವಾಗಿ ಈ ಜನ್ಮದಲ್ಲಿ ಹಿಂಗಾಗ್ಬಿಟ್ಟಿದ್ದೀನಿ, ಅವೆಲ್ಲ ಬಿಡಬೇಕು. ನಾನು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಹೇಳ್ತಾ ಇದ್ದೀನಿ, ದಯಮಾಡಿ ಇದನ್ನೆಲ್ಲ ಬಿಡಬೇಕು. ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಪಾಠ ಮಾಡ್ತಕ್ಕಂಥ ಮಾಸ್ಟರ್ಗಳು ಕೂಡ ಇದನ್ನು ಮಾಡಬೇಕು. ಮೊದಲು ಮಾಸ್ಟರ್ಗಳು ಬಿಡಬೇಕು, ಆಮೇಲೆ ವಿದ್ಯಾರ್ಥಿಗಳು ಪಾಠ ಹೇಳ್ಬೇಕು ಅಲ್ವಾ? ಬಹಳ ಸಂತೋಷ ಏನಪ್ಪಾ ಅಂತಂದ್ರೆ, ಇವತ್ತು ಖಾಸಗಿ ಶಾಲೆಗಳ ವ್ಯಾಮೋಹ ಹೆಚ್ಚಾಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಂತ ಒಬ್ಬ ಹೆಣ್ಣು ಮಗಳು ಅಂಕಿತ ಅಂತ ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕು, ಅಲ್ಲಿ ಅವಳು 625ಕ್ಕೆ 625 ಮಾರ್ಕ್ಸ್ ತೆಗೆದಿದ್ದಾರೆ. ನನಗಾದಂತ ಸಂತೋಷ ಇದೆಯಲ್ಲ, ಭಾರಿ ಸಂತೋಷ ಆಗೋಯ್ತು ನನಗೆ. ಸರ್ಕಾರಿ ಶಾಲೆಯಲ್ಲಿ ಫಸ್ಟ್ ರ್ಯಾಂಕ್ ಬರ್ತಕ್ಕಂಥ SSLC ನಲ್ಲಿ ಫಸ್ಟ್ ರ್ಯಾಂಕ್, ಆಮೇಲೆ ಎಲ್ಲ ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ 96% ಪಾಸ್ ಆಗಿದ್ದಾರೆ, 96%. ಮೂರನೇವರು 623 ಮೂರನೇ ರ್ಯಾಂಕ್. 4ನೇ ರ್ಯಾಂಕು 622, 5ನೇ ರ್ಯಾಂಕು 621. ನೋಡಿ ಎಷ್ಟು ಅವ್ರನ್ನ ಪ್ರತಿಭಾವಂತರನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರೆಲ್ಲರಿಗೂ ಅಭಿನಂದನೆಗಳು. ಎಲ್ಲ ಹೆಚ್ಚು ಮಾರ್ಕ್ಸ್ ತಗೊಂಡಿದ್ದಾರಲ್ಲ ಅವರೆಲ್ಲರಿಗೂ ಅಭಿನಂದನೆಗಳು. ಮತ್ತೆ ಅವ್ರನ್ನ ತಯಾರು ಮಾಡದಂತೆ ಎಲ್ಲ ಶಿಕ್ಷಕರು ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ಒಂದು ಗಮನದಲ್ಲಿಟ್ಟುಕೊಳ್ಳಿ, ಕ್ವಾಲಿಟಿ ಎಜುಕೇಶನ್ ಅಂತಂದ್ರೆ, ಗುಣಮಟ್ಟದ ಶಿಕ್ಷಣ ಅಂತಂದ್ರೆ ಬರೀ ಮಾರ್ಕ್ಸ್ ತಗೊಳ್ಳೋದಷ್ಟೇ ಅಲ್ಲ, ಮಾರ್ಕ್ಸ್ ಜೊತೆಗೆ ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಬೆಳೆಸಬೇಕು. ಅದಕ್ಕೆ
ಹೆಚ್ಚು ಶ್ರಮ ಪಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂತಂದ್ರೆ ಮಕ್ಕಳಿಗೆ ಗೊತ್ತಿರೋದಿಲ್ಲ, ಜಾತಿನೂ ಗೊತ್ತಿರಲ್ಲ, ಧರ್ಮನೂ ಗೊತ್ತಿರಲ್ಲ. ನಾವೇ ಅವರಿಗೆ ಜಾತಿ ಮತ ಎಲ್ಲ ಹೇಳ್ಕೊಟ್ಬಿಡ್ತೀವಿ. ಆಮೇಲೆ ನಾವು ರಾಜಕೀಯದಲ್ಲಿ ನಾವು ನೋಡ್ತಾ ಇರ್ತೀವಲ್ಲ, ಜಾಸ್ತಿ ಜಾತಿ ಮಾಡೋರೆ ಓದ್ದವರು. ಅಲ್ವಾ? ಜಾಸ್ತಿ ಜಾತಿ ಮಾತಾಡಿದ್ರೆ ಓದ್ದವರು. ಮತ್ತೆ ಏನು ಓದಿ ಏನು ಪ್ರಯೋಜನ ಆಗುತ್ತೆ? ಶಿಕ್ಷಣ ಸಿಕ್ಕಿ, ಶಿಕ್ಷಣ ಜ್ಞಾನ ವಿಕಾಸ ಆಗ್ಬೇಕಲ್ಲ. ಜ್ಞಾನ ವಿಕಾಸ ಆಗದೆ ಹೋದ್ರೆ ಶಿಕ್ಷಣ ಸಿಕ್ಕೂ ಪ್ರಯೋಜನ ಆಗಲ್ಲ. ಬರೀ ಓದು ಬರೆಯೋದಕ್ಕಷ್ಟೇ ಶಿಕ್ಷಣ ಅಲ್ಲ. ನಾವು ಉತ್ತಮ ಪ್ರಜೆಗಳಾಗಬೇಕು. ನಮ್ಮ ಭವಿಷ್ಯ ರೂಪಿಸ್ಬೇಕು. ಈ ನಾಡಿನ ಭವಿಷ್ಯ ರೂಪಿಸ್ಬೇಕು. ಈ ದೇಶದ ಭವಿಷ್ಯ ರೂಪಿಸ್ಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತೇನು ಹೇಳೋದು ಅಂತಂದ್ರೆ, ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯ ರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಗೊತ್ತಾಗಬೇಕಲ್ಲ, ನಾವು ಯಾಕೆ ಹೀಗಾಗಿದ್ದೀವಿ ಅನ್ನೋದು ಗೊತ್ತಾಗಬೇಕು. ಆ ಇತಿಹಾಸ ಗೊತ್ತಿಲ್ಲದೆ ಹೋದ್ರೆ ಭವಿಷ್ಯ ಯಾರು ರೂಪಿಸಕ್ಕಾಗಲ್ಲ. ಸಣ್ಣ ಮಕ್ಕಳಿಗೆ ಯಾವುದೇ ಜಾತಿ ಧರ್ಮ ಏನು ಗೊತ್ತಿರಲ್ಲ. ಅದಕ್ಕೆ ಕುವೆಂಪು ಒಂದ್ ಕಡೆ ಏನ್ ಹೇಳ್ತಾರೆ ಅಂತಂದ್ರೆ, ಹುಟ್ಟುವಾಗ ಎಲ್ಲ ಮಕ್ಕಳುಗಳು ಕೂಡ ವಿಶ್ವಮಾನವರಾಗಿ ಹುಟ್ಟುತ್ತವೆ, ಬೆಳೀತಾ ಬೆಳೀತಾ ಅಲ್ಪಮಾನವರಾಗುತ್ತವೆ. ನಾವು ವಿಶ್ವಮಾನವರಾಗಬೇಕು, ಅಲ್ಪಮಾನವರಾಗಬೇಕು? ಅದಾಗಬೇಕಾದ್ರೆ ಗುಣಮಟ್ಟದ ಶಿಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕು. ಸರ್ಕಾರ ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ. ನಾನಂತೂ ಸಂಪೂರ್ಣವಾಗಿ ಅಂಬೇಡ್ಕರ್, ಬಸವಣ್ಣ, ಬುದ್ಧ, ಬಸವ, ಗಾಂಧೀಜಿ ಇವರು ಹೇಳಿದಂತ ವಿಚಾರಗಳಿದ್ದಾವೆ, ಆ ವಿಚಾರಗಳಲ್ಲಿ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿದ್ದಾರೆ. ನೀವು ಮಕ್ಕಳುಗಳು ಕೂಡ ಬೆಳೀತಾ ಬೆಳೀತಾ ವೈಚಾರಿಕತೆಯನ್ನ ವಿಚಾರಪರರಾಗಿ ಬೆಳೀತಕ್ಕಂಥ ಕೆಲಸವನ್ನು ಮಾಡಿ. ಕಣ್ಮುಚ್ಚಿಗೆಂದು ಯಾರೋ ಹೇಳಿದ್ರು ಅಂತ ಹೇಳಿದ ತಕ್ಷಣ ಒಪ್ಕೊಳ್ಳೋದಲ್ಲ. ಅವ್ರು ಹೇಳಿರೋದು ಸರಿನೋ ಇಲ್ಲವೋ ಅಂತ ವಿಮರ್ಶೆ ಮಾಡ್ತಕ್ಕಂಥ ಶಕ್ತಿ ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ. ಅವ್ರು ಹೇಳಿದ್ದು ಸರಿನಾ ತಪ್ಪ, ನಮ್ಮ ಸಮಾಜಕ್ಕೆ ಅದು ಅನ್ವಯ ಆಗ್ತದ ಇಲ್ವಾ, ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಉಪಯೋಗ ಆಗ್ತದ ಇಲ್ವಾ, ವಿಚಾರ ಮಾಡಬೇಕಲ್ಲ. ಇದನ್ನು ಮಾಡೋರು ಮಾತ್ರ ನಿಜವಾದಂಥ ಶಿಕ್ಷಣ ಅಂತ ಕರಿಬೇಕಾಗ್ತದೆ. ಅದರಿಂದ ನಾನು ಎಲ್ಲ ಮಕ್ಕಳುಗಳಿರೋದ್ರಿಂದ, ಇವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದೋದ್ರಿಂದ ಮುಂದೆ ಉತ್ತಮ ಪ್ರಜೆಗಳಾಗಿ ಬೆಳಿಬೇಕು ಅಂತಕ್ಕಂಥದ್ದು ನಮ್ಮ ಆಸೆ. ಉತ್ತಮ ಸಮಾಜ ನಿರ್ಮಾಣ ಆಗಬೇಕು, ಉತ್ತಮ ಪ್ರಜೆಗಳು. ದಾರಿ ತಪ್ಪಿಸ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ದಾರಿ ತಪ್ಪಿಸ್ಬಿಡ್ತಾರೆ, ಹುಷಾರಾಗಿರ್ಬೇಕು.
ಜಾತಿ ಮೇಲೆ, ಧರ್ಮದ ಮೇಲೆ ಅವ್ರದ್ದೇ ಆದಂಥ ಸ್ವಾರ್ಥ ವ್ಯಾಖ್ಯಾನ ಮಾಡಿ ಹಾಳು ಮಾಡಿಬಿಡ್ತಾರೆ. ಯು ಮಸ್ಟ್ ಬಿ ವೆರಿ ವೆರಿ ಕೇರ್ಫುಲ್. ಸೊ ಆ ಥರದ ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥದ್ದು ಆದಾಗ ಮಾತ್ರ ನೀವು ಸಮಾಜದಲ್ಲಿ ಉತ್ತಮ ಪ್ರಜೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಶಿಕ್ಷಣ ಇರಲೇಬೇಕು, ಆರ್ಥಿಕ ಶಕ್ತಿನೂ ಬೇಕು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಮತ್ತು ಸಮಾಜ ಕಲ್ಯಾಣ ಖಾತೆ ಸಚಿವ ಎಚ್.ಸಿ. ಮಹದೇವಪ್ಪ ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಲ್ಯಾಣ ಕರ್ನಾಟಕ ಭಾಗದ ಆಯ್ದ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ತರಗತಿಗಳನ್ನು ಆರಂಭಿಸುವ ನಿರ್ಧಾರ ಹಿಂಪಡೆದು ಅಂಗನವಾಡಿ ಕೇಂದ್ರಗಳಲ್ಲೇ ಈ ತರಗತಿಗಳನ್ನು ಆರಂಭಿಸಬೇಕೆಂದು ಸಿಪಿಐಎಂ ಕಲಬುರಗಿಯಲ್ಲಿ ಒತ್ತಾಯಿಸಿದೆ. ಕಲ್ಯಾಣ ಕರ್ನಾಟಕ ಭಾಗದ ಆಯ್ದ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ತರಗತಿಗಳನ್ನು ಆರಂಭಿಸುವ ಸರ್ಕಾರದ ನಿರ್ಧಾರ ಹಿಂಪಡೆದು ಅಂಗನವಾಡಿ ಕೇಂದ್ರಗಳಲ್ಲೇ ಈ ತರಗತಿಗಳನ್ನು ಆರಂಭಿಸುವಂತೆ ಒತ್ತಾಯಿಸಿ ಸಿಪಿಐಎಂ ಕಾರ್ಯಕರ್ತರು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬುಧವಾರ ಪ್ರತಿಭಟನೆ ನಡೆಸಿದರು. ಸಿಪಿಐಎಂ ಜಿಲ್ಲಾಧ್ಯಕ್ಷ ಶರಣಬಸಪ್ಪ ಮಮಶೆಟ್ಟಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ತರಗತಿ ಆರಂಭಿಸುವ ನಿರ್ಧಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಶರಣಬಸಪ್ಪ ಮಮಶೆಟ್ಟಿ, ಡಾಕ್ಟರ್ ಪದ್ಮಿನಿ ಕಿರಣಗಿ, ಎಂಬಿ ಸಜ್ಜನ್, ಶ್ರೀಮಂತ್ ಬಿರಾದಾರ್, ಮೇಘರಾಜ್ ಕಟಾರೆ, ದಿಲೀಪ್ ನಾಗೂರೆ ಹಾಗೂ ಶಾಂತಾ ಗಂಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬಡವರು, ಕೂಲಿ ಕಾರ್ಮಿಕರು ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರ ಪಾಲಿಗೆ ವರದಾನವಾಗಿದ್ದ ಇಂದಿರಾ ಕ್ಯಾಂಟೀನ್ಗಳನ್ನು ಪುನಃ ಆರಂಭಿಸಬೇಕೆಂದು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಮುಖ್ಯಮಂತ್ರಿಗಳನ್ನು ಒತ್ತಾಯಿಸಿದೆ. ಬಡವರು, ಕೂಲಿ ಕಾರ್ಮಿಕರು ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರ ಪಾಲಿಗೆ ವರದಾನವಾಗಿದ್ದ ಇಂದಿರಾ ಕ್ಯಾಂಟೀನ್ಗಳನ್ನು ಪುನಃ ಆರಂಭಿಸಬೇಕೆಂದು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಮುಖ್ಯಮಂತ್ರಿಗಳನ್ನು ಒತ್ತಾಯಿಸಿದೆ. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾಧ್ಯಕ್ಷ ಅಬ್ದುಲ್ ಖದೀರ್ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಾ, ನಗರ ಪ್ರದೇಶಗಳಿಗೆ ಭೇಟಿ ನೀಡುವ ಗ್ರಾಮೀಣ ಭಾಗದ ಬಡವರು, ಕೂಲಿ ಕಾರ್ಮಿಕರು ಮತ್ತು ವಿದ್ಯಾರ್ಥಿಗಳ ಪಾಲಿಗೆ ಇಂದಿರಾ ಕ್ಯಾಂಟೀನ್ ಹೆಚ್ಚು ಉಪಯೋಗಕ್ಕೆ ಬರುತ್ತಿತ್ತು. ಈ ಹಿಂದೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತಿದ್ದಂತೆಯೇ ಕ್ಯಾಂಟೀನ್ಗಳನ್ನು ಬಂದ್ ಮಾಡಲಾಗಿತ್ತು. ಇದಾದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದರೂ ಈವರೆಗೆ ಇಂದಿರಾ ಕ್ಯಾಂಟೀನ್ ಆರಂಭಿಸಲು ಮುಂದಾಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಬಿಜೆಪಿ ಬಂದಿದ್ದ ಮೇಲೆ ಈ ಇಂದಿರಾ ಕ್ಯಾಂಟೀನ್ಗಳು ಪೂರ್ತಿ ಮುಚ್ಚಲಾಗಿವೆ. ನಂತರ ಮತ್ತು ಮೊನ್ನೆ ಏನು ಎಲೆಕ್ಷನ್ ಆಗಿದೆ, ವಿಧಾನಸಭಾ ಎಲೆಕ್ಷನ್, ಆ ಎಲೆಕ್ಷನ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ವಾಯ್ದೆ ಮಾಡಿದರು, ನಾವು ಮತ್ತೆ ಅಧಿಕಾರಕ್ಕೆ ಬಂದಿದ್ದರೆ ನಾವು ಇಂದಿರಾ ಕ್ಯಾಂಟೀನ್ಗಳು ಪೂರ್ತಿ ರಾಜ್ಯದಲ್ಲಿ ನಾವು ಪ್ರಾರಂಭ ಮಾಡುತ್ತೇವೆ ಅಂತ. ಆದರೆ ಸಾಕಷ್ಟು ದಿನಗಳು ಆಗಿದ ಮೇಲೇನೂ ಅದರ ಬಗ್ಗೆ ಯಾವುದೇ ಸರ್ಕಾರದಿಂದ ಆಶ್ವಾಸನೆ ಅಥವಾ ನಾವು ಪ್ರಾರಂಭ ಮಾಡ್ತೀವಿ ಅಂತ ಯಾವುದು ಅವರು ಈ ಕಡೆ ಗಮನ ಹರಿಸ್ತಾ ಇಲ್ಲ. ಅದರ ಸಲುವಾಗಿ ನಾವು ಈ ಇಶ್ಯೂವನ್ನು ಎತ್ತಿಕೊಂಡು ಸರ್ಕಾರಕ್ಕೆ 30 ದಿವಸದ ನಾವು ಅವರಿಗೆ ಅವಕಾಶ ಕೊಟ್ಟಿವಿ. 30 ದಿವಸ ಒಳಗಾಗಿ ಅವರು ಈ ಬಗ್ಗೆ ಚಿಂತನೆ ಮಾಡಿ ಮತ್ತೊಂದು ಸಲ ಇಂದಿರಾ ಕ್ಯಾಂಟೀನ್ಗಳು ಪ್ರಾರಂಭ ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ. ದಿವಂಗತ ಇಂದಿರಾ ಗಾಂಧಿ ಅವ್ರ ಹೆಸರಿಟ್ಟು ಆ ಹೆಸರುಗಳನ್ನು ಮುಚ್ಚಿ ಇವತ್ತು ಮುಳ್ಳು ಹಚ್ಚದಂಗೆ ಅದ. ಬಸ್ ಸ್ಟ್ಯಾಂಡ್ ಹತ್ರ ನೋಡಿ ಎಲ್ಲ ಮುಳ್ಳು ಹಚ್ಚದಂಗೆ ಕಾಣ್ತದೆ. ಅದನ್ನು ಭಾಳ ದುರದೃಷ್ಟಕರ ಸಂಗತಿ. ಅಟ್ಲೀಸ್ಟ್ ಇವು 8 ನಮ್ಮ ಭಾಗದ ಇವು ಸ್ಟಾರ್ಟ್ ಮಾಡಬೇಕು. ಒಂದು ವೇಳೆ ಅವ್ರು ಮಾಡದೇ ಇದ್ದಲ್ಲಿ ನಾವು 1 ತಿಂಗಳಲ್ಲಿ ಏನದಲ್ಲ 1 ತಿಂಗಳು ಅವ್ರಿಗೆ ಗಡುವು ಕೊಡ್ತೀವಿ. ಅದರೊಳಗೆ ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ ಅದರ ಫಲಾನುಭವಿಗಳು ಏನಿದ್ದಾರೆ ಅವ್ರು ಅಷ್ಟು ಜನರಿಗೆ ತೊಗೊಂಬಂದು ನಾವು ಕಾರ್ಪೊರೇಷನ್ ಮುಂದೆ ಸ್ಟ್ರೈಕ್ ಮಾಡ್ತೀವಿ, ಧರಣಿಕೊಂಡಿರ್ತೀವಿ. ಇಲ್ಲ ಅದಕ್ಕೂ ಕೇಳಿಲ್ಲ, ನಾವು ಉಗ್ರ ಹೋರಾಟಕ್ಕೂ ನಾವು ತಯಾರಿದ್ದೀವಿ WPIಯಿಂದ. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಸಮಿತಿ ಸದಸ್ಯ ಮುಬೀನ್ ಅಹಮದ್, ಬಾಬಾ ಹುಂಡೇಕರ್, ನಸೀರುದ್ದೀನ್ ಸೇರಿದಂತೆ ಇತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ತಮ್ಮ ತಮ್ಮ ಮನೆಗಳಲ್ಲೇ ಗೋ ಹತ್ಯೆ ಕೈಗೊಳ್ಳುವಂತೆ ಕುಮ್ಮಕ್ಕು ನೀಡಿದ ಕಲಬುರಗಿ ಉತ್ತರ ವಿಭಾಗದ ಎಸಿಪಿ ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕೆಂದು ವಿಶ್ವ ಹಿಂದೂ ಪರಿಷತ್
ಪಟ್ಟು ಹಿಡಿದಿದೆ. ಬಕ್ರೀದ್ ಹಿನ್ನೆಲೆಯಲ್ಲಿ ತಮ್ಮ ಮನೆಗಳಲ್ಲೇ ಗೋ ಹತ್ಯೆ ಕೈಗೊಳ್ಳುವಂತೆ ಕುಮ್ಮಕ್ಕು ನೀಡಿದ್ದಲ್ಲದೆ ಕಾರ್ಪೊರೇಷನ್ ವತಿಯಿಂದ ಆ ಮನೆಗಳಿಗೆ ಗೋಮಾಂಸದ ತ್ಯಾಜ್ಯ ವಿಲೇವಾರಿಗೆ ಕಿಟ್ ವ್ಯವಸ್ಥೆ ಮಾಡಿದ್ದಾಗಿ ಹೇಳಿಕೆ ನೀಡಿದ ಕಲಬುರಗಿ ಉತ್ತರ ವಿಭಾಗದ ಎಸಿಪಿ ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕೆಂದು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸಮಿತಿ ಸದಸ್ಯ ಮಲ್ಲಿಕಾರ್ಜುನ್ ಕೋಡ್ಲಾ ಒತ್ತಾಯಿಸಿದರು. ದೇಶದಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಓರ್ವ ಪೊಲೀಸ್ ಅಧಿಕಾರಿ ಈ ರೀತಿ ಗೋ ಹತ್ಯೆಗೆ ಬಹಿರಂಗವಾಗಿ ಕುಮ್ಮಕ್ಕು ನೀಡುವುದು ಕಾನೂನು ಬಾಹಿರ ಕೃತ್ಯ ಎನಿಸಿಕೊಳ್ಳುತ್ತದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಸ್ಪಷ್ಟನೆ ನೀಡಬೇಕೆಂದು ಕೋಡ್ಲಾ ತಾಕೀತು ಮಾಡಿದರು. ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಹೇಳೋದಾದರೆ 9,000 ಗೋವುಗಳನ್ನು ಮಾರಣಾಂತಿಕವಾಗಿ ಅವುಗಳನ್ನು ಎಳೆದು ತಂದು ಅವಕ್ಕೆ ಮಾನವತೆ ತೋರದೆ ಅವುಗಳನ್ನು ಕೊಲೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ಸಂಪೂರ್ಣ ಜಿಲ್ಲಾಡಳಿತ ಏನಿದೆ ಇವತ್ತು ಹದಗೆಟ್ಟೋಗಿದೆ. ಇದಕ್ಕೆಲ್ಲ ಕಾರಣ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಉಸ್ತುವಾರಿ ಮಂತ್ರಿಗಳಾಗಿದ್ದು ಇವತ್ತು ಏನು ನೇರವಾಗಿ ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ, ಇವತ್ತು ಸಂವಿಧಾನ ಅಡಿ ಬಗ್ಗೆ ಮಾತಾಡ್ತಾರೆ. ಇವತ್ತು ಇಡೀ ದೇಶದ ಸತ್ಯಮೇವ ಜಯತೆ ಅನ್ನುವ ಅಶೋಕ ಸ್ತಂಭಕ್ಕೆ ಇವತ್ತು ಅದರೊಳಗಡೆ ಇರ್ತಕ್ಕಂಥ ಗೋವುಗಳನ್ನು ಕಡಿಯುವ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಮತ್ತು ಸಂವಿಧಾನಕ್ಕೆ ಒಂದು ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಹಲವಾರು ಬಾರಿ ನಾವು ಸರ್ಕಾರಿ ಮಾನ್ಯ ಪೊಲೀಸ್ ಕಮಿಷನರ್ಗೆ ಭೇಟಿ ಕೊಟ್ಟು ನಾವು ಸರ್ ಈ ಥರ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಗೋವುಗಳು ಅಕ್ರಮವಾಗಿ ಬಂದಿದ್ದಾವೆ, ಇವುಗಳನ್ನು ತಡೆಗಟ್ಟತಕ್ಕಂಥ ಕೆಲಸ ಮಾಡಬೇಕು, ರಕ್ಷಣೆ ಮಾಡ್ಕೋಬೇಕಂತ ಮನವಿ ಮಾಡಿದಾಗ ನಮ್ಮ ಗುಲ್ಬರ್ಗ ಜಿಲ್ಲೆ ಕಮಿಷನರ್ ಕುಂಟು ನೆಪ ಹೇಳುತ್ತಾ ನೋಡಿ ಇದಕ್ಕೆಲ್ಲ ಟ್ರಾನ್ಸ್ಪೋರ್ಟೇಷನ್ 15 ಕಿಲೋಮೀಟರ್ ಇರುತ್ತೆ, ಇದಕ್ಕೆ ನಾವೇನು ಮಾಡೋಕ್ಕಾಗಲ್ಲ, ಸಂಬಂಧಪಟ್ಟ ಸ್ಥಳೀಯ ತಹಸೀಲ್ದಾರ್ ಆದೇಶ ಬೇಕಾಗುತ್ತೆ ಅಂತ ಹೇಳಿದಾಗ ನಾವು ಕೂಡಲೇ ತಹಸೀಲ್ದಾರ್ ಹತ್ರ ಭೇಟಿಯಾಗಿ ಅವ್ರು ಇರ್ತಕ್ಕಂಥ ಆದೇಶವನ್ನು ತಂದು ಕೊಟ್ಟರು ಸಹಿತ ಈ ಆದೇಶವನ್ನು ಗಾಳಿಗೆ ತೂರಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ಇವತ್ತು ಗೋವುಗಳನ್ನು ಜಿಲ್ಲಾಧಿಕಾರಿಗಳ ಆದೇಶಗಳನ್ನು ಮೀರಿ ಅಕ್ರಮವಾಗಿ ಸಾಗಾಟ ಮಾಡ್ತಕ್ಕಂಥ ಕೆಲಸ ಇವತ್ತು ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ. ಅದೇ ರೀತಿ ನೋಡೋದಾದರೆ ಇವತ್ತು ಗುಲ್ಬರ್ಗದಲ್ಲಿ ಯಾವುದೇ ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಸ್ವೇಚ್ಛೆ ಇಲ್ಲ. ಇವತ್ತೇನು ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಏನು ಮಿನಿಟನ್ನು ಜಾರಿ ತಂದಿದ್ದಾರೆ, ಆ ಮಿನಿಟಿನ ಗುಲಾಮಗಿರಿಯಲ್ಲಿ ಇವತ್ತು ಎಲ್ಲ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಪೊಲೀಸ್ ಇಲಾಖೆ ಆಗಿರ್ತಕ್ಕಂಥ ACP ಚಂದ್ರಶೇಖರ್ ನಾರ್ತ್ ಇವರು ಮಾನವೀಯತೆಯನ್ನು ಮರೆತು ಇವತ್ತು ಒಂದು ಸಂಬಂಧಪಟ್ಟ ತಮ್ಮ ಏರಿಯಾಗಳಿಗೆ ಒಂದು ಸಭೆಯನ್ನು ಕರೆದು ಆ ಸಭೆಯಲ್ಲಿ ಗೋವುಗಳಿಗೆ ಮನೆಯಲ್ಲೇ ಕಟ್ಟು ಮಾಡಿ ಅವುಗಳನ್ನು ಕಾರ್ಪೊರೇಷನ್ ಇಲಾಖೆಯವರು ಕಿಟ್ಗಳನ್ನು ಕೊಡ್ತಾರೆ. ಆ ಕಿಟ್ಗಳ ಮುಖಾಂತರ ನೀವು ಸಾಗಾಣಿಕೆ ಮನೆಗೆ ಕಾರ್ಪೊರೇಷನ್ದವ್ರು ಬರ್ತಾರೆ, ಆ ಕಿಟ್ಗಳನ್ನು ಅವರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕಂತೇಳಿ ಇವತ್ತು ಮಾನ್ಯ ಪೊಲೀಸರೇ ಇವತ್ತು ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ಕಾನೂನು ಮೀರಿ ಇವತ್ತು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇವತ್ತು ಅವ್ರನ್ನ ಈ ಕೂಡಲೇ ಅಮಾನತು ಮಾಡಬೇಕು. ಒಂದು ವೇಳೆ ಅಮಾನತು ಮಾಡದೆ ಹೋದಲ್ಲಿ ಇವತ್ತು ಇದಕ್ಕೆ ನೇರ ಹೊಣೆಗಾರಿಕೆ ಈ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರಾಗಿರ್ತಾರೆ ಮತ್ತು ಇಲ್ಲಿರ್ತಕ್ಕಂಥ ಸಂಸದರಾಗಿರ್ತಾರೆ, ಏನು MLAಗಳಿದ್ದಾರೆ ಇವತ್ತು ನಾರ್ತ್ ಆಗಿರ್ಬೋದು ಸೌತ್ ಆಗಿರ್ಬೋದು, ಇವರು ನೇರ ಹೊಣೆಗಾರರಾಗಿರ್ತಾರೆ. ಒಂದು ವೇಳೆ ನೀವು ನಮಗೆ 24 ಗಂಟೆಗಳಲ್ಲಿ ನಮ್ಮಲ್ಲಿರ್ತಕ್ಕಂಥ ವಿಡಿಯೋಗಳಾಗಿರ್ಬೋದು ಫೋಟೋಗಳಾಗಿರ್ಬೋದು ಇದನ್ನೆಲ್ಲ ನೀವು ಪ್ರಕರಣ ತೆಗೆದುಕೊಂಡು ಈಗಾಗಲೇ ಮಾನ್ಯ ಕಮಿಷನರ್ ಸಾಹೇಬರಿಗೆ ನಾವು ದೂರು ಸಹಿತ ಕೊಟ್ಟಿದ್ದೀವಿ. ಪ್ರತಿ ಸಲ ನಾವು ಕೇಳಿದಾಗ ಏನು ಹೇಳ್ತಾರೆ, ನಮಗೇನು ಅರ್ಜಿ ಕೊಟ್ಟರೆ ನೀವು, ಈಗಾಗಲೇ ಅವ್ರಿಗೆ ದೂರು ಸಹಿತ ಕೊಟ್ಟಿದ್ದೀವಿ. ನಮ್ಮ ಹತ್ರ ಎಲ್ಲ ಸಾಕ್ಷಿ ಆಧಾರಗಳು ಎವಿಡೆನ್ಸ್ ಇವೆ, ನೀವು ನಮ್ಮ ಸಾಕ್ಷಿ ಆಧಾರಗಳನ್ನು ಅಳವಡಿಸಿಕೊಂಡು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ. ಆದರೂ ಸಹಿತ ಇವತ್ತು ಜಿಲ್ಲಾ ಆಡಳಿತ ಆಗಿರ್ಬೋದು, ಜಿಲ್ಲೆಯಲ್ಲಿರ್ತಕ್ಕಂಥ ಕಮಿಷನರ್ ಆಗಿರ್ಬೋದು, ಏನೂ ಆಗದ ರೀತಿ ಸುಮ್ಮನೆ ಕುಂಟು ನೆಪ ಹೇಳುತ್ತಾ ಏನೋ ಒಂದು ನೆಪಕ್ಕೋಸ್ಕರ ಡ್ಯೂಟಿ ಮಾಡುವ ಥರ ಇವತ್ತು ನಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಮಹಾನಗರ ಪಾಲಿಕೆಯವರೇ ಸ್ವತಃ ಎಷ್ಟು ಗೋವುಗಳನ್ನು ಕಡಿದಿದ್ದಾರೆ, ಇದನ್ನು ಸುಮಾರು 3 ರಿಂದ 7 ಹಂತಗಳನ್ನಾಗಿ ಸತತವಾಗಿ 3 ದಿನ ತೆಗ್ಗುಗಳನ್ನು ತೋಡಿ ಡಂಪಿಂಗ್ ಮಾಡಿಸ್ತಕ್ಕಂಥ ಕೆಲಸ ಇವತ್ತು ನಮ್ಮ ಅದೇ ಹಿಂದೂಗಳಿಂದಲೇ ಮಾಡಿದ್ದಾರೆ. ಇದು ಬಹಳ ಒಂದು ನೋವಿನ ಸಂಗತಿ ಇದೆ. ಈ ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಆಡಳಿತ ಸಂಪೂರ್ಣ ಏನು ರಾಜ್ಯ ಸರ್ಕಾರದ ನಿಯಮಗಳವ ಆ ನಿಯಮಗಳನ್ನು ಗಾಳಿ ತೂರಿ ಕೆಲಸ ಮಾಡ್ತಾರಪ್ಪ ಅಂದರೆ ಇವ್ರು ಸಾರ್ವಜನಿಕ ಏನು ರಕ್ಷಣೆ ಕೊಡ್ತಾರೆ ಇವರು ಅನ್ನೋ ಒಂದು ಪ್ರಶ್ನೆ ಭಾಳ ದೊಡ್ಡ ಮಟ್ಟಿಗಾಗಿದೆ. ಅದಕ್ಕಾಗಿ ನಾನು ಮಾನ್ಯ ಪ್ರಿಯಾಂಕ ಖರ್ಗೆ ಸಾಹೇಬರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಇದನ್ನೆಲ್ಲ ತಮ್ಮ ಗಮನಕ್ಕೆ ತರಿಸ್ಕೊಂಡು ಈ ಕೂಡಲೇ ಏನು ಜಿಲ್ಲಾಡಳಿತದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳೇನಿದಾರ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಒಂದು ವೇಳೆ ನೀವು ತಗೊಳ್ಳದೆ ಹೋದಲ್ಲಿ ನಾವು ನಿಮಗೆ ನೇರವಾಗಿ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಮಾಡ್ತೀವಿ.
ನಾವು ನ್ಯಾಯ ಕೇಳ್ತಕ್ಕಂಥ ಕೆಲಸ ಮಾಡ್ತೀವಿ. ನಮ್ಮ ಗೋವುಗಳಿಗೆ ಹತ್ಯೆ ಆಗಿರ್ತ ವಿಷಯಕ್ಕೆ ನಾವು ಸುಮ್ಮನೆ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ. ಇದು ನೀವು ಮಾತನಾಡ್ತಕ್ಕಂಥ ತಾವೇನು ಮಾತನಾಡ್ತಾ ಇದ್ದೀರಿ ಪದೇ ಪದೇ, ನಾವು ಸಂವಿಧಾನದ ಪರವಾಗಿದ್ದೀವಿ, ನಾವು ಸಂವಿಧಾನದ ರಕ್ಷಣೆ ಮಾಡ್ತೀವಿ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತ ಹೇಳ್ತಾ ಇದ್ದೀರಲ್ಲ, ಇವತ್ತು ಸರ್ವರಿಗೆ ಸಮಪಾಲು ಅಲ್ಲ, ಇವತ್ತೇನಪ್ಪ ಹಿಂದೂಗಳಿಗೆ ಮಾರಣಾಂತಿಕ ಮಾಡ್ತಕ್ಕಂಥ ಹಲ್ಲೆ ಇದು. ಅದಕ್ಕಾಗಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ನಾನು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ, ಎಲ್ಲ ಜಿಲ್ಲಾಧಿಕಾರಿಗಳ ಏನು ಜಿಲ್ಲಾ ಆಡಳಿತ ಅಧಿಕಾರಿಗಳು ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ಕೂಡಲೇ ಏನು ನಾರ್ತ್ ACP ಚಂದ್ರಶೇಖರ್ ಇದ್ದಾರೆ ಅವ್ರನ್ನ ಅಮಾನತು ಮಾಡಬೇಕು, ಈ ಕೂಡಲೇ ವಜಾ ಮಾಡಬೇಕು ಅವರಿಗೆ. ಮತ್ತು ಏನು ಸಂಬಂಧಪಟ್ಟ ಏನು ಅಧಿಕಾರಿಗಳದ ಕಾನೂನು ಪ್ರಕಾರ ಶಿಕ್ಷೆ ಮಾಡಬೇಕು ಅನ್ನೋ ವೃತ್ತಿಯಿಂದ ನಾವು ಪತ್ರಿಕೆ ಮುಖಾಂತರ ಹೇಳಿಕೆಯನ್ನು ಕೊಡ್ತಾ ಇದ್ದೇವೆ. ಮತ್ತು ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಗಡುವು ಏನಪ್ಪ ಅಂದರೆ, ನೀವು 4 ದಿನದೊಳಗಡೆ ನಮ್ಮ ಸಮಸ್ಯೆಗಳನ್ನು ಆಲಿಸಬೇಕು. ಒಂದು ವೇಳೆ ನೀವು ಆಲಿಸಲಿಲ್ಲಪ್ಪ ಅಂತಂದರೆ ಜಿಲ್ಲಾ ವಿಧಾನಸೌಧಕ್ಕೂ ಮುತ್ತಿ ಹಾಕ್ತಕ್ಕಂಥ ಕೆಲಸ ಮಾಡ್ತೀವಿ ನಾವು. VHP ಜಿಲ್ಲಾ ಸಮಿತಿಯ ಅಶ್ವಿನ್ ಕುಮಾರ್, ಲಕ್ಷ್ಮೀಕಾಂತ್ ಸ್ವಾದಿ ಸೇರಿದಂತೆ ಇತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ನೀಟ್ ಪರೀಕ್ಷೆಯಲ್ಲಿ ವ್ಯಾಪಕ ಅಕ್ರಮ ನಡೆದಿರುವುದನ್ನು ಸ್ವತಃ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿರುವ ಹಿನ್ನೆಲೆಯಲ್ಲಿ ಈ ಅಕ್ರಮ ಕುರಿತು CBI ತನಿಖೆ ನಡೆಸಬೇಕೆಂದು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ರಾಜ್ಯ ಸಂಚಾಲಕ SR ಕೊಲ್ಲೂರ್ ಒತ್ತಾಯಿಸಿದ್ದಾರೆ. ರಾಷ್ಟ್ರಮಟ್ಟದ ನೀಟ್ ಪರೀಕ್ಷೆಯಲ್ಲಿ ವ್ಯಾಪಕ ಅಕ್ರಮ ನಡೆದಿರುವುದನ್ನು ಸ್ವತಃ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿರುವ ಹಿನ್ನೆಲೆಯಲ್ಲಿ ಈ ಅಕ್ರಮ ಕುರಿತು CBI ತನಿಖೆ ನಡೆಸಬೇಕೆಂದು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯ ರಾಜ್ಯ ಸಂಚಾಲಕ SR ಕೊಲ್ಲೂರ್ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕೊಲ್ಲೂರ್, NTA 1163 ವಿದ್ಯಾರ್ಥಿಗಳ ಕೃಪಾಂಕ ರದ್ದುಪಡಿಸಿ ಅವರಿಗೆ ಮರುಪರೀಕ್ಷೆ ನಡೆಸಲು ನಿರ್ಧಾರ ಕೈಗೊಂಡಿರುವುದು ಸರಿಯಾಗಿದೆ ಎಂದಿರುವ ಸುಪ್ರೀಂ ಕೋರ್ಟ್ ತೀರ್ಪು ಕುರಿತು ಸಹ ಕೊಲ್ಲೂರ್ ಅಚ್ಚರಿ ವ್ಯಕ್ತಪಡಿಸಿದರು. ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದ ವೈದ್ಯಕೀಯ, ದಂತವೈದ್ಯಕೀಯ, ಪಶುವೈದ್ಯಕೀಯ ಪ್ರವೇಶಕ್ಕಾಗಿ ರಾಷ್ಟ್ರಮಟ್ಟದಲ್ಲಿ ನಡೆಸುತ್ತಿರುವ ಪ್ರವೇಶ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಎಂದು ಕೇಂದ್ರ ಸರ್ಕಾರದ ಉನ್ನತ ಶಿಕ್ಷಣ ಸಚಿವ ಶ್ರೀ ಧರ್ಮೇಂದ್ರ ಪ್ರಧಾನ್ ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ಕೂಡಲೇ ಪರೀಕ್ಷೆಗಳನ್ನು ರದ್ದುಪಡಿಸಿ ಪುನಃ ಹೊಸದಾಗಿ ಪರೀಕ್ಷೆಗಳನ್ನು ನಡೆಸಿ ನೊಂದ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದಿ ರಾಜ್ಯ ಸಮಿತಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸುತ್ತದೆ. ಈ ಅಕ್ರಮವನ್ನು ಬಯಲಿಗೆ ತರಲು CBI ತನಿಖೆಗೆ ಒಪ್ಪಿಸಬೇಕೆಂದು ಈ ಮೂಲಕ ಒತ್ತಾಯಿಸ್ತೇವೆ. ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆ ಉಸ್ತುವಾರಿಯಲ್ಲಿರುವ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಈ ಪ್ರಶ್ನೆ ಪತ್ರಿಕೆ ಬಹಿರಂಗ ಸೇರಿದಂತೆ ಹಲವಾರು ಅಕ್ರಮಗಳನ್ನು ನಡೆಸಿದೆ. ಇದಕ್ಕೆ ಪುಷ್ಟಿ ನೀಡುವ ಹಲವಾರು ಅಕ್ರಮಗಳು ಬಯಲಿಗೆ ಬಂದಿವೆ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತವರು ಜಿಲ್ಲೆ ಗುಜರಾತ್ ರಾಜ್ಯದ ಗೋಧ್ರಾ ಪರೀಕ್ಷೆ ಕೇಂದ್ರಗಳಲ್ಲಿ ನೀಟ್ ಅಕ್ರಮ ಬಯಲಾಗಿದ್ದು 5 ಜನರನ್ನು ಬಂಧಿಸಲಾಗಿದೆ. 5ರಲ್ಲಿ ಒಬ್ಬರು ಕೋಚಿಂಗ್ ಕೇಂದ್ರದ ಮುಖ್ಯಸ್ಥ. ಇನ್ನು ಬಿಹಾರದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ದಾಖಲೆಗಳನ್ನು ಪೊಲೀಸರು ರೇಡ್ ಮಾಡಿ 4 ಜನ ಸೇರಿ 13 ಜನರನ್ನು ಬಂಧಿಸಿದ್ದಾರೆ. ಇನ್ನು ರಾಜಧಾನಿ ದೆಹಲಿಯಲ್ಲಿ 4 ಜನರನ್ನು ಬಂಧಿಸಲಾಗಿದೆ. ಇದರಲ್ಲಿ ಕೂಡ ಕೋಚಿಂಗ್ ಕೇಂದ್ರದ ಮಾಲೀಕ ಕೂಡ ಬಂಧಿಯಾಗಿದ್ದಾನೆ. ನೀಟ್ ಪ್ರಶ್ನೆ ಪತ್ರಿಕೆ ಉತ್ತರಿಸಲು ಸಹಕರಿಸುವ ದಂಧೆ ಕೂಡ ಬಯಲಿಗೆ ಬಂದಿದೆ. ಇಷ್ಟೆಲ್ಲ ಅಕ್ರಮ ನಡೆದಿದ್ದರೂ ಕೂಡ ಮತ್ತು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಏನೂ ನಡೆದಿಲ್ಲವನ್ನೋ ಹಾಗೆ ಸಮರ್ಥನೆ ಮಾಡಿಕೊಳ್ತಿತ್ತು. ನೀಟ್ ಪರೀಕ್ಷೆಯಲ್ಲಿ ಇಷ್ಟೆಲ್ಲ ಅಕ್ರಮ ನಡೆದರೂ ಕೂಡ ದೇಶದ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠದ ನ್ಯಾಯಾಧೀಶರಾದ ಶ್ರೀ ವಿಕ್ರಮ್ನಾಥ್ ಮತ್ತು ನ್ಯಾಯಾಧೀಶರಾದ ಸಂದೀಪ್ ಮೆಹ್ತಾರವರು ವಿದ್ಯಾರ್ಥಿಗಳಿಗೆ ನೀಡಲಾದ ಗ್ರೇಸ್ ಅಂಕ ರದ್ದು ಮಾಡಿದ್ದು ಮತ್ತು 1663 ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆ ಬರೆಯಲು ಅವಕಾಶ ಮಾಡಿದ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ನಿರ್ಧಾರ ನ್ಯಾಯೋಚಿತವೆಂದು ಬಣ್ಣಿಸಿದ್ದು ಇದು ನ್ಯಾಯಸಮ್ಮತವಲ್ಲ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ದಿನಾಂಕ ಮೇ 5ರಂದು ನಡೆಸಿದ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಯಲ್ಲಿ ದೇಶದ ಸುಮಾರು 23,33,000 ಅಭ್ಯರ್ಥಿಗಳು ಪರೀಕ್ಷೆ ಎದುರಿಸಿದರು. ಇದರಲ್ಲಿ ಸುಮಾರು 67 ವಿದ್ಯಾರ್ಥಿಗಳು 720ಕ್ಕೆ 700 ಅಂಕಗಳನ್ನು ಪಡೆದಿದ್ದಾರೆ.
ಇದು ಹೇಗೆ ಸಾಧ್ಯ? ಬಹುಶಃ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜಗತ್ತಿನ 8ನೇ ಅದ್ಭುತವನ್ನು ಸೃಷ್ಟಿಸಿದ್ದಾರೆ ಎನ್ನಬಹುದಾಗಿದೆ. ದೇಶಾದ್ಯಂತ ಅನೇಕ ವಿದ್ಯಾರ್ಥಿಗಳು ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿದ್ದರೆ ಈ ದೇಶದ ಪ್ರಧಾನಮಂತ್ರಿ ಹಗರಣಗಳ ಕುರಿತು ಬಾಯಿ ತೆಗೆದಿರುವುದು ದುರಂತದ ಸಂಗತಿ. ಈಶಾನ್ಯ ರಾಜ್ಯ ಮಣಿಪುರದಲ್ಲಿ ಹಿಂಸಾಚಾರ, ಮಹಿಳೆಯರ ಮಾನಭಂಗ, ಬೆತ್ತಲ ಮೆರವಣಿಗೆ ನಡೆದರೂ ಇದ್ಯಾವುದಕ್ಕೂ ಕೂಡ ನರೇಂದ್ರ ಮೋದಿ ತುಟಿ ಬಿಚ್ಚಲಿಲ್ಲ. ಇದು ಇಂದಿನ ಮನೋಮಯ ಟಿವಿ ನ್ಯೂಸ್. ಹೆಚ್ಚಿನ ತಾಜಾ ಸುದ್ದಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.